ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್ ಜಸ್ಟು 9th ಸ್ಟ್ಯಾಂಡರ್ಡ್ನ ಮುಗಿಸ್ಕೊಂಡು 10th ಸ್ಟ್ಯಾಂಡರ್ಡ್ಗೆ ಬಂದಿದ್ದೀರಾ ಅಲ್ವಾ. ಈಗ 10th ಸ್ಟ್ಯಾಂಡರ್ಡು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಹೆಂಗೆ ಶುರು ಮಾಡಬೇಕು, ಏನು ಓದಬೇಕು, ಹೆಂಗೆ ಓದಬೇಕು, ಏನು ಟೈಮ್ ಟೇಬಲ್ ಇಟ್ಕೋಬೇಕು, ಎಲ್ಲಿಂದ ಶುರು ಮಾಡೋದು, ಏನು ಫಸ್ಟ್ ಓದ್ಕೋಬೇಕಂತ ಎಷ್ಟೋ ಒಂದು ಕನ್ಫ್ಯೂಷನ್ಸ್ ನಿಮ್ಮ ಮೈಂಡಲ್ಲಿ ಇರುತ್ತೆ ಅಲ್ವಾ. ಸೊ ಆ ರೀತಿ ಕನ್ಫ್ಯೂಷನ್ಸ್ ಇರಬೇಕಾದ್ರೆ ಏನೇನು ಕನ್ಫ್ಯೂಷನ್ ಇದೆ ಅಂತ ಫಸ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಆದರೆ ಈ ಒಂದು ವಿಡಿಯೋ ನೀವು ನೋಡಿದ್ರೆ ಆ ಪ್ರತಿ ಒಂದು ಕನ್ಫ್ಯೂಷನ್ನ ಕೂಡ ಈ ವಿಡಿಯೋಲಿ ನಿಮಗೆ ಆನ್ಸರ್ ಸಿಗ್ಬಿಡುತ್ತೆ. ಓಕೆ, ಸೊ ಈ ವಿಡಿಯೋನ ಖಂಡಿತ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋಲಿ ನಾನು ನಿಮಗೆ ಹೆಂಗೆ ಶುರು ಮಾಡಬೇಕು, ಏನು ಓದಬೇಕು, ಎಷ್ಟು ಓದಬೇಕು ಅಂತ ಕೂಡ ನಾನು ಈ ಒಂದು ವಿಡಿಯೋಲಿ ನಿಮಗೆ ರಿವೀಲ್ ಮಾಡೋಕ್ಕಿದ್ದೀನಿ. ಹಾಗಾಗಿ ಬನ್ನಿ ಈ ಒಂದು ವಿಡಿಯೋನ ಸಮಯ ವ್ಯರ್ಥ ಮಾಡೋದೇ ಶುರು ಮಾಡೋಣ. ಓಕೆ, ಸೊ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ನೀವು ಶುರು ಮಾಡಬೇಕಾದ್ರೆ ಏನು ಗೊತ್ತಾ ಮಾಡಬೇಕು, ಫಸ್ಟು ಬ್ಲೂ ಪ್ರಿಂಟ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು, ಈ ಒಂದು ಬ್ಲೂ ಪ್ರಿಂಟ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ 8 ಪ್ರೋಸ್ ಇದೆ, 8 ಪೊಯಿಟ್ರಿ ಇದೆ. ಎಷ್ಟು ಪ್ರೋಸ್, ಎಷ್ಟು ಪೊಯಿಟ್ರಿ? 8 ಪ್ರೋಸು, 8 ಪೊಯಿಟ್ರಿ. ಅದನ್ನು ಬಿಟ್ಟರೆ 4 ಸಪ್ಲಿಮೆಂಟ್ರಿ ರೀಡಿಂಗ್ಸ್ ಕೂಡ ಇದೆ. ಸೊ ಸಪ್ಲಿಮೆಂಟ್ರಿ ರೀಡಿಂಗ್ಸ್ ತುಂಬಾ ಈಸಿ. ಓಕೆ, ಸೊ ಈ ಒಂದು ಸಪ್ಲಿಮೆಂಟ್ರಿ ರೀಡಿಂಗ್ಸಿಂದ ನಮ್ಗೆ ಬರೋದು ಬರೀ 2 ಮಾರ್ಕ್ ಕ್ವಶನ್ಸ್ ಮಾತ್ರನೇ. ಏನೋ ಈ ಒಂದು ಸಪ್ಲಿಮೆಂಟ್ರಿ ರೀಡಿಂಗಿಂದ ನಮ್ಗೆ ಬರೋದು ಬರೀ 2 ಮಾರ್ಕ್ ಕ್ವಶನ್ಸ್ ಮಾತ್ರನೇ. ಆದರೆ ಈ ಪ್ರೋಸು ಮತ್ತು ಈ ಪೊಯಿಟ್ರಿಯಲ್ಲಿ ಮಾರ್ಕಿಂಗ್ ಸ್ಕೀಮ್ಸು ಬೇರೆ ರೀತಿ ಇರುತ್ತೆ. ಓಕೆ, ಸೊ ಈ ಒಂದು ಇಮೇಜಲ್ಲಿ ನಿಮಗೆ ಮಾರ್ಕಿಂಗ್ ಸ್ಕೀಮ್ಸು ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ಸೊ ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಎಸ್, ಓಕೆ, ಸೊ ಸ್ಕ್ರೀನ್ಶಾಟ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊತೀನಿ. ಸೊ ಏನೇನಿದೆ ಅಂತ ನಾವು ನೋಡೋಣ. ಓಕೆ, ಸೊ ಫಸ್ಟು ಹೀರೋ ಅಂತ ಒಂದು ಪ್ರೋಸ್ ಇದೆ. ಈ ಒಂದು ಪ್ರೋಸ್ ನಮಗೆ 3 ಮಾರ್ಕಿಗೆ ಬರುತ್ತೆ. ಸೊ ಆ ಹೀರೋನ ನೀವು ಓದಬೇಕಾದ್ರೆ ಲೆಸನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಸೊ ಜೊತೆಗೆ ಏನು ಮಾಡಿ, 3 ಮಾರ್ಕ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟು ದೇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್. ಆ ಒಂದು ಗರ್ಲ್ ಬೈ ದ ಟ್ರ್ಯಾಕ್ಸ್ ಬಂದು ಅಗೇನ್ 3 ಮಾರ್ಕ್ಸಿಗೆ ಬರುತ್ತೆ. ಅಗೇನ್ ನಾನು ಹೇಳಿದಂಗೆ ಲೆಸನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಅಗೇನ್ ಏನು ಮೇಲೆ ಫೋಕಸ್ ಮಾಡಿ, 3 ಮಾರ್ಕ್ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟು ಜೆಂಟಲ್ಮ್ಯಾನ್ ಆಫ್ ಫ್ರೀ ಆ್ಯಂಡ್ ಮೀಡಿಯೋ, ಅದು 2 ಮಾರ್ಕ್ಸಿಗೆ ಬರುತ್ತೆ. ಸೊ ಯಾವ ಮೇಲೆ ಫೋಕಸ್ ಮಾಡಬೇಕು, ಲೆಸನ್ನ ಪೂರ್ತಿ ಅರ್ಥ ಮಾಡ್ಕೋಬೇಕು, ಜೊತೆಗೆ 2 ಮಾರ್ಕ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಡಾಕ್ಟರ್ ಅಂಬೇಡ್ಕರ್. ಸೊ ಡಾಕ್ಟರ್ ಅಂಬೇಡ್ಕರ್ ಅಗೇನ್ ನಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಸೊ ಎಸ್, ಚೆನ್ನಾಗಿ ಓದ್ಕೊಳ್ಳಿ, 2 ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಿ. ದ ಕಾನ್ಸೆಪ್ಟ್ ಕೂಡ ನಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಲೆಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಜೊತೆಗೆ 2 ಮಾರ್ಕ್ ಕ್ವಶನ್ಸ್ನ ಫೋಕಸ್ ಮಾಡಿ. ನೆಕ್ಸ್ಟು ದ ಡಿಸ್ಕವರಿ ತುಂಬ ಇಂಪಾರ್ಟೆಂಟ್ ಚಾಪ್ಟರು. ಅಲ್ಲಿಂದ ನಮಗೆ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ಸೊ ಎಸ್, ಅದರ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟು ಕಲರ್ಸ್ ಆಫ್ ಸೈಲೆನ್ಸಿಂದ ನಮಗೆ ಒಂದು 3 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಅರ್ಥ ಆಯ್ತಾ? ಕೊನೆಗೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಓಕೆ, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಇಲ್ಲಿಂದ ನಮಗೆ 2 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಪ್ಲೀಸ್ ಸ್ಟೂಡೆಂಟ್ಸ್, ಇದು 8 ಪ್ರೋಸ್ ಭಾಗದಿಂದ ಬರುವ ಲೆಸನ್ಸು ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಫೋಕಸ್ ಆಗಿ ಏನು ಮಾಡಿ, ಈ ಮಾರ್ಕಿಂಗ್ ಸ್ಕೀಮ್ಸ್ ಮಾತ್ರನೇ ಓದ್ಕೊಳ್ಳಿ. ಅಷ್ಟು ಓದಿದ್ರೆ ನಿಮಗೆ ಸಾಕಾಗುತ್ತೆ. ಸೊ ನಾನು ಹೇಳಿದಂಗೆ ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನಾನು ಏನು ಮಾಡಿದ್ದೀನಿ, ನಾನು ನಿಮಗೆ ಏನು ಓದಬೇಕು, ಎಷ್ಟು ಓದಬೇಕು ಅಂತ ಕೂಡ ನಾನು ಹೇಳಿದ್ದೀನಿ. ಸೊ ಇಷ್ಟನ್ನು ಓದ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ. ಬೋರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಇಷ್ಟನ್ನು ನೀವು ಓದ್ಕೊಂಡ್ರೆ ನೀವು ಈಸಿಯಾಗಿ ಜಾಸ್ತಿ ಸ್ಕೋರ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್, ಒನ್ ಇಂಪಾರ್ಟೆಂಟ್ ನೋಟ್, ಈ ರೀತಿ ನಿಮಗೆ ಇನ್ಫಾರ್ಮೇಷನಲ್ ವೀಡಿಯೋಸ್ ಬೇಕಾದರೆ ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಲೂಸ್ ಮಾಡ್ಕೊತೀರಾ, ಮತ್ತು ಟೈಮ್ ಜಾಸ್ತಿನೇ ವೇಸ್ಟ್ ಮಾಡ್ಕೊತೀರಾ. ಓಕೆ, ಸೊ ಏನೇನೋ ಓದ್ತಾ ಇರ್ತೀರಾ, ಫುಲ್ ಪೂರ್ತಿ ಲೆಸನ್ಸ್ನ ಓದ್ತೀರಾ, ಯಾವ್ದು ಮೇಲೆ ಫೋಕಸ್ ಮಾಡಬೇಕಂತ ನಿಮಗೆ ಗೊತ್ತಾಗೋದಿಲ್ಲ. ಆದರೆ ಈ ರೀತಿ ನಮ್ಮ ಪರೀಕ್ಷೆ ಚಾನಲಿಂದ ಇಂಗ್ಲೀಷ್ ವೀಡಿಯೋಸ್ ಬರಬೇಕಾದ್ರೆ ನಾವು ಎಕ್ಸಾಮ್ ಫೋಕಸ್ಡು ಲೆಸನ್ಸ್ನ ನಿಮಗೆ ಕೊಡ್ತೀವಿ. ಓಕೆ, ಸೊ ಹಾಗಾಗಿ ಮಾರ್ಕಿಂಗ್ ಸ್ಕೀಮ್ಸ್ ನೋಡಿ, ಇಷ್ಟೇ ಬರೋದು ಮಾರ್ಕ್ಸಿಗೆ. ಸೊ ಆ ರೀತಿ ಫೋಕಸ್ಡು ಲರ್ನಿಂಗ್ ಬಂದು ನಮ್ಮ ಜೊತೆ ನೀವು ಮಾಡ್ಬೋದು. ಸೊ ಹಾಗಾಗಿ ನಾವು ನೆಕ್ಸ್ಟು ವೀಡಿಯೋಸ್ನ ಹಾಕ್ತಾ ಇರ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಷನ್ ಬೆಲ್ನ ನೀವೇನು ಮಾಡಿ, ಕ್ಲಿಕ್ ಮಾಡಿ. ಸೊ ಒಂದು ವೇಳೆ ಅದನ್ನು ಮಾಡಿಲ್ಲ ಅಂದರೆ ನೀವು ನೆಕ್ಸ್ಟ್ ಏನು ವೀಡಿಯೋ ಬರುತ್ತೋ ಆ ವೀಡಿಯೋನ ನೀವು ಮಿಸ್ ಮಾಡ್ಕೊತೀರಾ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ನ ನೀವು ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಮುಂದೆ ಹೋಗೋಣ ಹಂಗೆ. ಸೊ ಈಗ ಪೊಯಿಟ್ರಿ ಭಾಗಕ್ಕೆ ಬರೋಣ. ಓಕೆ, ಸೊ ಪೊಯಿಟ್ರಿ ಭಾಗ ಅಗೇನ್ 8 ಪೊಯಿಟ್ರಿ ಬರುತ್ತೆ. ಸೊ 8 ಪೊಯಿಟ್ರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಪೊಯಿಟ್ರಿ ಏನಂತ ಕೇಳಬೇಕಾದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ 4 ಮಾರ್ಕ್ಸಿಗೆ ಬರುತ್ತೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಏನು ಬರುತ್ತೆ, 4 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಾಲಿಟಿ ಆಫ್ ಮರ್ಸಿ ವೆರಿ ಇಂಪಾರ್ಟೆಂಟು. ಸೊ ಇದು ಬಂದು ಈ ಪೋಮ್ ಬಂದು ನಮಗೆ ಮೆಮರೈಸೇಷನ್ಗೋಸ್ಕರ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಎಸ್, ಮುಂದೆ ನಾವು ವೀಡಿಯೋಸ್ ಮಾಡಬೇಕಾದ್ರೆ ಹೆಂಗೆ ಮೆಮರೈಸ್ ಮಾಡೋದು, ಸೊ ಪೊಯಿಟ್ರಿನ ಹೆಂಗೆ ನೆನಪಲ್ಲಿ ಇಟ್ಕೊಳ್ಬೇಕಂತ ಕೂಡ ನಾವು ವೀಡಿಯೋಸ್ನ ಮಾಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಟು ಆ ಚಾನಲ್. ಓಕೆ, ಸೊ ಅದನ್ನು ಬಿಟ್ಟರೆ ಐ ಆಮ್ ದ ಲ್ಯಾಂಡು ವೆರಿ ಸಿಂಪಲ್ ಪೋಮು, ಅದು ನಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ದ ಸಾಂಗ್ ಆಫ್ ಇಂಡಿಯಾ ವೆರಿ ಇಂಪಾರ್ಟೆಂಟ್ ಅಗೇನ್. ಸೊ ಇದು ಕೂಡ ನೋಡಿ, ಇದು ಕೂಡ 4 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ಅದಾದಮೇಲೆ ಜಾಸ್ ಪೋಮ್ ಟು 3 ಮಾರ್ಕಿಗೆ ಬರುತ್ತೆ. ಓಕೆ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ 3 ಮಾರ್ಕಿಗೆ ಬರುತ್ತೆ. 4 ಮಾರ್ಕಿಗೆ ಬರುತ್ತೆ, 3 ಮಾರ್ಕ್ ಅಲ್ಲ, 4 ಮಾರ್ಕಿಗೆ ಬರುತ್ತೆ. ದ ಬ್ಲೈಂಡ್ ಬಾಯ್ ಬಂದು 4 ಮಾರ್ಕಿಗೆ ಬರುತ್ತೆ, ಆದರೆ ಮೆಮರೈಸೇಷನ್ಗೋಸ್ಕರ ಬರುತ್ತೆ. ಓಕೆ, ಮೆಮರೈಸೇಷನ್ಗೋಸ್ಕರ ಬರುತ್ತೆ. ಈ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಕೂಡ ನಿಮಗೆ ಮೆಮರೈಸೇಷನ್ಗೋಸ್ಕರ ಕೊಟ್ಟಿರ್ತಾರೆ, ಆದರೆ
2 ಕೊಟ್ಟಿರ್ತಾರೆ, ಒಂದು ಚಾಯ್ಸಲ್ಲಿ ನೀವು ಬರಿಬೋದು. ಓಕೆ, ಸೊ ಕೊನೆಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಅಲ್ಲಿಂದ ನಮಗೆ ಒಂದು 3 ಮಾರ್ಕ್ ಕ್ವೆಶ್ಚನ್ ಬರುತ್ತೆ. ಓಕೆ, ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟು ನಮಗೆ ಪೊಯಿಟ್ರಿ ಭಾಗದಿಂದ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು ನೋಡಿ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಬರುವ ಪೊಯಿಟ್ರೀಸ್ ಏನಂತ ಕೇಳಬೇಕಾದ್ರೆ 4 ಮಾರ್ಕ್ಸ್ಗೆ ಬರೋದು ಗ್ರಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಓಕೆ, ದ ಸಾಂಗ್ ಆಫ್ ಇಂಡಿಯಾ ಮತ್ತು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಈ 3 ಕ್ವೆಶ್ಚನ್ಸ್ ಕೂಡ ನಮಗೆ 4 ಮಾರ್ಕ್ ಲಾಂಗ್ ಆನ್ಸರ್ಸ್ಗೆ ಕೇಳ್ತಾರೆ. ಅದರಲ್ಲಿ ಒಂದು ಚಾಯ್ಸ್, ಅದರಲ್ಲಿ ಒಂದು ಆನ್ಸರ್ನ ನೀವು ಬರಿಬೋದು. ಸೊ ಏನು ಆನ್ಸರ್ ಬೇಕೋ ನೀವು ಈಸಿಯಾಗಿ ಬರಿಬೋದು. ಓಕೆ, ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫೋಕಸ್ ಲರ್ನಿಂಗ್ ಸ್ಟಾರ್ಟಿಂಗಿಂದನೇ ಮಾಡಿ ಸ್ಟೂಡೆಂಟ್ಸ್. ಶುರುವಿಂದನೇ ನೀವೇನು ಮಾಡಿ, ಫೋಕಸ್ಡ್ ಆಗಿ ಎಕ್ಸೆಲ್ ಆಗಬೇಕು ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅಂತ ನೀವು ಚಿಂತೆಯಿಂದ ನೀವು ಶುರು ಮಾಡಿದ್ರೆ, ಈ ರೀತಿ ಫೋಕಸ್ ಮಾಡ್ಕೊಂಡು ಹೋದರೆ ಸ್ಟೂಡೆಂಟ್ಸ್ ನೀವು ಈಸಿಯಾಗಿ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಕೊನೆಗೆ ನಾನು ಹೇಳಿದಂಗೆ ಸಪ್ಲಿಮೆಂಟರಿ ರೀಡಿಂಗ್ಸ್ ವೆರಿ ಈಸಿ. 4 ಸಪ್ಲಿಮೆಂಟರಿ ರೀಡಿಂಗ್ಸ್ ಬರುತ್ತೆ. 4 ರೀಡಿಂಗ್ಸಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಸೊ ಅಗೇನ್ 2 ಸಪ್ಲಿಮೆಂಟರಿ ರೀಡಿಂಗ್ಸು ಚಾಯ್ಸಲ್ಲಿ ಕೊಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾರಾಯಣ್ಪುರ್ ಇನ್ಸಿಡೆಂಟ್ ಬಂದು ನೀವು 2 ಮಾರ್ಕ್ಸಿಗೆ ಓದ್ಬೋದು. ಮತ್ತು ಒಂದು ಟಾಪ್ ಆಫ್ ದ ವರ್ಲ್ಡ್ ಬಂದು ಆಪ್ಷನಲ್ ಬರುತ್ತೆ. ದ ಗ್ರೇಟ್ ಮಾರ್ಟಿ ರಿವರ್ಚರ್ ಇಷ್ಟು 2 ಮಾರ್ಕ್ಸಿಗೆ ಬರುತ್ತೆ. ಮತ್ತು ದ ಬೋರ್ಡ್ ಆಫ್ ಹ್ಯಾಪಿನೆಸ್ ಬಂದು ಒಂದು ಆಪ್ಷನಲ್ ಕೊಟ್ಟಿರ್ತಾರೆ. ಸೊ ಒಟ್ಟಿಗೆ ಈ ಒಂದು ಸಪ್ಲಿಮೆಂಟರಿ ರೀಡಿಂಗ್ಸಿಂದ ನಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ಈಚ್ ಕ್ಯಾರಿಂಗ್ 2 ಮಾರ್ಕ್. ಸೊ ಅದರಲ್ಲಿ 2 ಆಪ್ಷನಲ್ ಕೊಟ್ಟಿರ್ತಾರೆ. ಸೊ ಅರ್ಥ ಆಯ್ತಲ್ಲ. ಸೊ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಾಗಬೇಕು ಸ್ಟೂಡೆಂಟ್ಸ್. ಎಸ್, ಬ್ಲೂ ಪ್ರಿಂಟ್ ಪ್ರಕಾರ ನೀವು ಲೆಸನ್ಸ್ನ ಓದ್ಕೊಂಡ್ರೆ ಟೈಮ್ನ ಸೇವ್ ಮಾಡ್ಕೊತೀರಾ. ದಟ್ ಈಸ್ ದ ಬೆಸ್ಟ್ ವೇ ಟು ಸ್ಟಾರ್ಟ್ ಆಲ್ಸೋ. ಓಕೆ, ಸೊ ಈ ಒಂದು ಪ್ಲ್ಯಾನ್ನ ನೀವು ಶುರುವಿಂದನೇ ಮಾಡ್ಕೊಳ್ಳಿ. ಸೊ ಈ ಒಂದು ಟೈಮ್ ಟೇಬಲ್ನ ನೀವು ಹಾಕ್ಕೊಂಡಿಟ್ಟಿರಿ. ಸೊ ಆ ಟೈಮ್ ಟೇಬಲ್ ಪ್ರಕಾರ ನೀವೇನು ಮಾಡಿ, ಈ ಒಂದು ಇಂಗ್ಲೀಷ್ನ ನೀವು ಸ್ಟಾರ್ಟ್ ಮಾಡಿ. ಓಕೆ, ಸೊ ಎಸ್, ಅದನ್ನ ಬಿಟ್ಟರೆ ನಮಗೆ ಗ್ರಾಮರ್ ಪಾರ್ಟು 40 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ಗ್ರಾಮರ್ ಪಾರ್ಟಿಂದ ನಾವು ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡ್ತೀವಿ. ಸೊ ಗ್ರಾಮರ್ ಕೂಡ ತುಂಬ ಇಂಪಾರ್ಟೆಂಟೇ. ಲಿಟ್ರೇಚರ್ ಭಾಗ 40 ಮಾರ್ಕ್ಸಿಗೆ ಬರುತ್ತೆ, ಮತ್ತು ಗ್ರಾಮರ್ ಭಾಗ ಕೂಡ 40 ಮಾರ್ಕ್ಸಿಗೆ ಬರುತ್ತೆ. ಒಟ್ಟಿಗೆ 80 ಮಾರ್ಕ್ಸು. ಈ ರೀತಿ ನಮಗೆ ಗ್ರಾಮರ್ ಕೂಡ ಕವರ್ ಆಗ್ಬೋದು. ಓಕೆ, ಸೊ ಏನು ಬರುತ್ತೆ ನೋಡಿ, ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ನಮಗೆ 16 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಕಾಂಪೋಸಿಷನ್ ರೀಡಿಂಗಲ್ಲಿ ಎಡಿಟಿಂಗು 3 ಮಾರ್ಕ್ಸಿಗೆ, ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಸಿಗೆ, ಪಿಕ್ಚರ್ ಡಿಸ್ಕ್ರಿಪ್ಷನ್ 3 ಮಾರ್ಕ್ಸಿಗೆ, ಸ್ಟೋರಿ ರೈಟಿಂಗ್ 3 ಮಾರ್ಕ್ಸಿಗೆ, ಎಸ್ಸೆ ನಮಗೆ 4 ಮಾರ್ಕ್ಸಿಗೆ ಬರುತ್ತೆ, ಲೆಟರ್ ರೈಟಿಂಗ್ 5 ಮಾರ್ಕ್ಸಿಗೆ, ಪ್ಯಾಸೇಜ್ ಬಂದು 4 ಮಾರ್ಕ್ಸಿಗೆ ಬರುತ್ತೆ. ಓಕೆ, ಸೊ ಎಸ್, ಇಷ್ಟು ನಾವು ನೆನಪಲ್ಲಿ ಇಟ್ಕೋಬೇಕು. ರೈಟ್. ಸೊ ಎಸ್, ಅಗೇನ್ ಐ ರಿಪೀಟ್, ಎಸ್ಸೆ 4 ಮಾರ್ಕ್ಗೆ, ಲೆಟರ್ ರೈಟಿಂಗ್ 5 ಮಾರ್ಕ್ಗೆ, ಮತ್ತು ಪ್ಯಾಸೇಜ್ ಕಾಂಪ್ರಿಹೆನ್ಷನ್ನು 4 ಮಾರ್ಕ್ಗೆ. ಸೊ ಇಷ್ಟು ನೀವು ಎಕ್ಸೆಲ್ ಆಗಬೇಕು ಸ್ಟೂಡೆಂಟ್ಸ್. ಅಗೇನ್ ಇವೆಲ್ಲ ನೀವು ಆಲ್ಮೋಸ್ಟು 9th ಸ್ಟ್ಯಾಂಡರ್ಡಲ್ಲಿ ಓದಿರುವ ಸೇಮ್ ಟಾಪಿಕ್ಸೇ, ಆದರೆ ಒಂಚೂರು ಡಿಫ್ರೆಂಟ್ ಆಗಿ ಬರುತ್ತೆ. ಸೊ 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬಂದು ಏನೋ ಹೊಸದು ಅಂತ ಏನೂ ಇಲ್ಲ. ಸೊ ಏನು ನೀವು ಓದಿದ್ದೀರೋ 9th ಸ್ಟ್ಯಾಂಡರ್ಡಲ್ಲಿ ಅದನ್ನೇ ಕೂಡ ರಿಪೀಟ್ ಆಗುತ್ತೆ. ಸೊ ಇನ್ನೂ ಮುಂದೆ ನಾವು ವೀಡಿಯೋಸ್ನ ನೋಡಬೇಕಾದ್ರೆ ಇನ್ನೂ ಎಕ್ಸ್ಕ್ಲೂಸಿವ್ ಆಗಿ ಜಾಸ್ತಿ ಇನ್ಫಾರ್ಮೇಷನ್ನ ನಾವು ನೋಡೋಣ. ಓಕೆ, ಸೊ ಎಸ್, ನನಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಇಂಪಾರ್ಟೆಂಟ್ ಆಗಿ ಕೆಲವೊಂದು ವಿಷಯನ ನಾನು ಹೇಳಬೇಕು. ಏನಂತ ಕೇಳಬೇಕಾದ್ರೆ, ನಮ್ಮ ಸ್ಟೂಡೆಂಟ್ಸು ಮಾಡುವ ಮೇಜರ್ ಮಿಸ್ಟೇಕ್ಸು, ಸೊ 4 ಮೇಜರ್ ಮಿಸ್ಟೇಕ್ಸ್ ಮಾಡ್ತಾರೆ. ಆ ಒಂದು 4 ಮೇಜರ್ ಮಿಸ್ಟೇಕ್ಸ್ನ ಅವ್ರು ಅವಾಯ್ಡ್ ಮಾಡಿಕೊಂಡ್ರೆ ಔಟ್ ಆಫ್ ಔಟ್ ತೆಗಿಬೋದು ಸ್ಟೂಡೆಂಟ್ಸ್. ಇದು ಬರೀ ಬೋರ್ಡ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಮಾತ್ರ ಅಲ್ಲ, ನಿಮ್ಮ FA1 ಆಗಲಿ, ನಿಮ್ಮ ಎಸ್ಸೆ ಆಗಲಿ, ಮತ್ತು ನಿಮ್ಮ ಪ್ರಿಪ್ರೇಟ್ರೀಸ್ ಆಗಲಿ, ಅದರಲ್ಲಿ ಕೂಡ ಈ ಮಿಸ್ಟೇಕ್ಸ್ ಮಾಡ್ಕೊಂಡು ಏನು ಮಾಡಿಬಿಡ್ತಾರೆ, ಮಾರ್ಕ್ಸ್ನ ಕಡಿಮೆ ಸ್ಕೋರ್ ಮಾಡಿಬಿಡ್ತಾರೆ. ಆದರೆ ಈ ಒಂದು ಮಿಸ್ಟೇಕ್ಸ್ನ ನೀವು ಈಗಿಂದನೇ, ಶುರುವಿಂದಾನೆ, ಸ್ಕ್ರಾಚಿಂದಾನೆ, ಸ್ಟಾರ್ಟಿಂಗಿಂದಾನೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ಎಕ್ಸೆಲ್ ಆಗ್ಬೋದು. ಸೊ ಏನಾವ ಮಿಸ್ಟೇಕ್ಸು? ಸೊ ಫಸ್ಟು ಸ್ಪೆಲ್ಲಿಂಗ್ ಮಿಸ್ಟೇಕು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಂದು ನಮ್ಮ ಸ್ಟೂಡೆಂಟ್ಸಲ್ಲಿ ಇರುವ ಒಂದು ದೊಡ್ಡ ಮಾತು. ಸ್ಟೂಡೆಂಟ್ಸ್, ಈಗ ನೀವು ಲಾಂಗ್ ಆನ್ಸರ್ಸ್ ಬರೀತೀರಾ ಅಂದ್ಕೊಳ್ಳಿ, ನೀವು ಒಂದು 2-3 ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಆ ಒಂದು ಲಾಂಗ್ ಆನ್ಸರಲ್ಲಿ ಮಾಡಿಬಿಟ್ರೆ 4 ಮಾರ್ಕ್ಸ್ ಬರುವ ಜಾಗದಲ್ಲಿ ಬರೀ ನಿಮಗೆ 2 ಮಾರ್ಕ್ಸು 3 ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀರಾ, ನೀವು ಮಾರ್ಕ್ಸ್ನ ಲೂಸ್ ಮಾಡ್ಕೊತೀರಾ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಸಿಂದ. ಸೊ ಫಸ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಪ್ಲೀಸ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಪ್ರಾಪರ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್. ಓಕೆ, ಸೊ ಸ್ಟೂಡೆಂಟ್ಸ್, ಈಗ ಸೆಂಟೆನ್ಸ್ ಕನ್ಸ್ಟ್ರಕ್ಷನು ನೀವು ಎದ್ದ ತಕ್ಷಣ ಸೆಂಟೆನ್ಸು ಪ್ರಾಪರಾಗಿ ಬರೆಯೋಕ್ಕಾಗಲ್ಲ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಅದು ಸಾಧ್ಯವಾಗುತ್ತೆ. ಸೊ ಏನು ಮಾಡಬೇಕು, ಶುರುವಿಂದಾನೇ ಆನ್ಸರ್ಸ್ನ ಬರೀ ಓರಲ್ ಆಗಿ ಮೆಮರೈಸ್ ಮಾಡೋದನ್ನ ಬಿಟ್ಟು ನೀವೇನು ಮಾಡಿ, ಬರೀದಿ ಪ್ರಾಕ್ಟೀಸ್ ಮಾಡಿ. ಓಕೆ, ಬರ್ದಿ ಪ್ರಾಕ್ಟೀಸ್ ಮಾಡಿ. ಸೊ ಯು ಹ್ಯಾವ್ ಟು ರೈಟ್ ಆ್ಯಂಡ್ ದೆನ್ ಪ್ರಾಕ್ಟೀಸ್. ಸೊ ಆ ರೀತಿ ನೀವೇನು ಮಾಡಬೇಕಾದ್ರೆ, ಆ ರೀತಿ ನೀವು ಬರ್ದಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ನ ಇಂಪ್ರೂವ್ ಮಾಡ್ಬೋದು. ಓಕೆ, ಸೊ ಕೊನೆಗೆ ಹೈ ವೆಯ್ಟೇಜ್ ಗ್ರಾಮರ್ ಟಾಪಿಕ್ಸ್. ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಗ್ರಾಮರ್ಗೆ 40 ಮಾರ್ಕ್ಸ್ ಇದೆ ಅಂತ ನಾನು ಮುಂದೆನೇ ಹೇಳಿದೆ. ಸೊ ಈಗ ಏನು ಮಾಡಿಬಿಡ್ತಾರೆ, ಹೈ ವೇಟೇಜ್ ಆಗಿರುವ ಗ್ರಾಮರ್ ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ ಬರುವ ಗ್ರಾಮರ್ ಟಾಪಿಕ್ಸು, 4 ಮಾರ್ಕ್ಸ್ ಬರುವ ಗ್ರಾಮರ್ ಟಾಪಿಕ್ಸು, ಮತ್ತು 5 ಮಾರ್ಕ್ಸ್ ಬರುವ ಗ್ರಾಮರ್ ಟಾಪಿಕ್ಸ್ ಮೇಲೆ ಅಷ್ಟೊಂದು ಫೋಕಸ್ ಮಾಡಲ್ಲ. 1 ಮಾರ್ಕ್ 2 ಮಾರ್ಕ್ ಬರುವ ಗ್ರಾಮರ್ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇದರ ಮೇಲೆ ಪ್ರಾಕ್ಟೀಸ್ ಕಡಿಮೆ ಮಾಡಿಬಿಡ್ತಾರೆ. 5 ಮಾರ್ಕ್ಸು 4 ಮಾರ್ಕ್ಸಿಗೆ ಬರುವ ಗ್ರಾಮರ್ ಟಾಪಿಕ್ಸ್ ಮೇಲೆ ಪ್ರಾಕ್ಟೀಸ್ ಕಡಿಮೆ ಮಾಡಿಬಿಡ್ತಾರೆ. ಸೊ ಆ ರೀತಿ ಏನಾಗುತ್ತೆ, ಸೊ ಜಾಸ್ತಿ ಮಾರ್ಕ್ಸ್ ಎಲ್ಲಿ ಬರುತ್ತೋ ಆ ಮೇಲೆ ಫೋಕಸ್ ಮಾಡಿ. ಸೊ ಆ ಒಂದು ಮಿಸ್ಟೇಕ್ನ ಅವಾಯ್ಡ್ ಮಾಡ್ತಾ ಬನ್ನಿ. ಶುರುವಿಂದಾನೇ ಈ ಒಂದು ಮಿಸ್ಟೇಕ್ಸ್ನ ನೀವು ಅವಾಯ್ಡ್ ಮಾಡಿ. ಕೊನೆಗೆ ಟೈಮ್ ಮ್ಯಾನೇಜ್ಮೆಂಟ್. ಸ್ಟೂಡೆಂಟ್ಸ್, ಟೈಮ್ ಮ್ಯಾನೇಜ್ಮೆಂಟ್ ತುಂಬ 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 ಇಂಪಾರ್ಟೆಂಟು. ಈವನ್ ಬಿಫೋರ್ ಯೋರ್
ಸ್ಕೂಲ್ ಸ್ಟಾರ್ಟ್ಸ್, ಈವನ್ ಬಿಫೋರ್ ಯೋರ್ ಸಿಲೆಬಸ್ ಸ್ಟಾರ್ಟ್ಸ್, ಮುಂದೆನೇ ನೀವೇನು ಮಾಡಬೇಕು, ಒಂದು ಟೈಮ್ ಟೇಬಲ್ನ ಇಟ್ಕೋಬೇಕು, ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸು, ಆ ಒಂದು ಟೈಮ್ನ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಈಸಿಯಾಗಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು, ಇಂಗ್ಲೀಷಲ್ಲಿ ಟಾಪರ್ ಆಗ್ಬೋದು ಸ್ಟೂಡೆಂಟ್ಸ್. ಸೊ ಇಷ್ಟು ಟಿಪ್ಸ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಎಸ್ ಸ್ಟೂಡೆಂಟ್ಸ್, ಸೊ ವಿ ಆರ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಟಾಪಿಕ್ಕಿಂದ ವೀಡಿಯೋಸ್ ಬೇಕು, ಯಾವ ಲೆಸನ್ಸ್ ಮೇಲಿಂದ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ರೀತಿ ವೀಡಿಯೋಸ್ನ ನಾವು ನಿಮಗೋಸ್ಕರ ತೊಗೊಬರ್ತೀವಿ. ಓಕೆ, ಸೊ ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.